ಅಂದುಕೊಂಡಂತೆ ಇವತ್ತು ಸಿಎಂ ಹೆಸರು ಘೋಷಣೆಯಾಗುವುದು ಡೌಟ್. ಯಾಕಂದ್ರೆ ಖರ್ಗೆ ಅನುಪಸ್ಥಿತಿಯಲ್ಲೇ ರಾಹುಲ್ ಗಾಂಧಿ ಇವತ್ತು ಬೆಳಗ್ಗೆ 12 ಗಂಟೆಯ ಸುಮಾರಿಗೆ ಕೇರಳ ಕಾಂಗ್ರೆಸ್ ನಾಯಕರ ಸಭೆಯನ್ನ ನಡೆಸಿದ್ದಾರೆ. ಆ ಸಭೆಯಲ್ಲಿ ಕೇರಳ ಕಾಂಗ್ರೆಸ್ನ ಪ್ರಮುಖ ನಾಯಕರಾದಂತಹ ರಾಧಾಕೃಷ್ಣನ್, ಕೆ ಮುರಳೀಧರನ್, ಕೆ ಸುಧಾಕರ್ ಹಾಗೆ ಸುಧೀರನ್ ಇವರೆಲ್ಲ ಭಾಗಿಯಾಗಿದ್ದರು. 1-to-1 ಸಭೆ ನಡೆಸಿರೋದು ಅಂದ್ರೆ ಎಲ್ಲಾ ನಾಯಕರನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು ಸಭೆಯನ್ನ ಮಾಡಿದ್ದಾರೆ. ಅವ್ರ ಬಳಿ ಅವರ ಅಭಿಪ್ರಾಯವನ್ನ ಕೇಳುವಂತಹ ಕೆಲಸವನ್ನ ರಾಹುಲ್ ಗಾಂಧಿ ಮಾಡಿದ್ದಾರೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ನಿರ್ಧಾರ ಬರಬಹುದೇನೋ. ಯಾಕಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಡೆಲ್ಲಿನಲ್ಲಿಲ್ಲ. ಸಭೆ ಎಲ್ಲವನ್ನೂ ನಡೆಸ್ತಾ ಇರೋದು ರಾಹುಲ್ ಗಾಂಧಿ. ಖರ್ಗೆ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿದ್ದಾರೆ. ಇವತ್ತು ಸಂಜೆ ಅವರು ದೆಹಲಿಗೆ ಹೋಗಬಹುದು ಅನ್ನುವಂಥ ಮಾಹಿತಿ ಇದೆ. ಅವರು ದೆಹಲಿಗೆ ಹೋದಂತಹ ನಂತರದಲ್ಲಿ ಒಂದು ತೀರ್ಮಾನ ಬರಬಹುದು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಅನ್ನುವಂಥ ನಿರೀಕ್ಷೆ ಇದೆ. ಆದ್ರೆ ಒಂದು ವೇಳೆ ಸ್ವಲ್ಪ ಎಡವಟ್ಟಾದ್ರೂ ಉಭಯ ನಾಯಕರನ್ನ ಸಮಾಧಾನಪಡಿಸಿ ಒಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಕೇರಳದಲ್ಲಿ 10 ವರ್ಷಗಳ ಬಳಿಕ ಅಧಿಕಾರವನ್ನ ಹಿಡಿದಿರುವಂತಹ ಕಾಂಗ್ರೆಸ್ಗೆ ಬಣ ರಾಜಕೀಯವೇ ದೊಡ್ಡ ಮಟ್ಟದ ಕಗ್ಗಂಟಾಗಿ ಪರಿಣಾಮವನ್ನ ಬೀರಬಹುದು. ಪಕ್ಷದಲ್ಲಿ ಸಂಘಟನೆಗೆ ಅದು ಸವಾಲಾಗಬಹುದು. ಪಕ್ಷದಲ್ಲಿ 2-3 ಪವರ್ ಸೆಂಟರ್ಗಳನ್ನ ಅದು ಕ್ರಿಯೇಟ್ ಮಾಡಬಹುದು. ಇಂಥದ್ದೊಂದು ಆತಂಕ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ನಾಳಿದ್ದಿನ ಒಳಗಾಗಿ ಮುಖ್ಯಮಂತ್ರಿಯ ಆಯ್ಕೆ ಆಗಬಹುದು ಅನ್ನುವಂಥ ಮಾಹಿತಿ ಇದೆ. ಕೇರಳದಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಮೇ 23ಕ್ಕೆ ಈಗಿರುವಂತಹ ವಿಧಾನಸಭೆಯ ಟೆನ್ಯೂರ್ ಮುಕ್ತಾಯ ಆಗೋದು, ಅವಧಿ ಮುಕ್ತಾಯ ಆಗೋದು. ಹಾಗಾಗಿ ಮೇ 23ನೇ ತಾರೀಕಿನ ಒಳಗಾಗಿ ಸಮಯ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಡಿಲೇ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.